ಪರಿಚಯಸ್ಥ ಅಪ್ರಾಪ್ತಿ ಬಾಲಕಿಯರಿಗೆ ಅತ್ಯಾಚಾರ ಮಾಡಿದಂಥ ಪ್ರಕರಣ ಏನಿತ್ತು ನೆಲಮಂಗಲದಲ್ಲಿ ಆರೋಪಿಯನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಹುಟ್ಟುಹಬ್ಬದ ದಿನದಂದೇ ಅಪ್ರಾಪ್ತಿಯ ಮೇಲೆ ಅತ್ಯಾಚಾರ ಮಾಡಿದಂಥ ಪ್ರಕರಣ ಇದೆ. ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ಈಗ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸರು ಆರೋಪಿ ಕೃಷ್ಣನ್ನ ಅರೆಸ್ಟ್ ಮಾಡಿದ್ದಾರೆ. ನೆರೆಯ ಪರಿಚಯಸ್ಥ ಅಪ್ರಾಪ್ತಿಯ ಮೇಲೆ ರೇಪ್ ಅನ್ನ ಮಾಡಿದ್ದು. ಹುಟ್ಟುಹಬ್ಬಕ್ಕೆ ಕೇಕ್ ಕತ್ತರಿಸುವ ನೆಪದಲ್ಲಿ ನಿರ್ಜನ ಪ್ರದೇಶದಲ್ಲಿ ಅತ್ಯಾಚಾರವನ್ನ ಮಾಡಿರೋದು. ಹುಟ್ಟುಹಬ್ಬದ ದಿನದಂದೇ ರೇಪ್ ಆದಂತಹ ಪ್ರಕರಣ ಇದು. ಮಾದನಾಯಕನಹಳ್ಳಿ ಪೊಲೀಸರು ಈಗ ಯತೀಶ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಯಾವ್ಯಾವ ರೀತಿಯಲ್ಲಿ ಇರ್ತಾರೆ ಅಂತ ನೋಡ್ಕೊಳ್ಳಿ. ಮಾದನಾಯಕನಹಳ್ಳಿ ಪೊಲೀಸರು ಈಗ ಆರೋಪಿ ಯತೀಶ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಆ ಫೋಟೋವನ್ನು ಕೂಡ ತೋರಿಸ್ತಾ ಇದ್ದೀವಿ. ಆ ವ್ಯಕ್ತಿ ಪಾಪ ಅಪ್ರಾಪ್ತೆ ಬಾಲಕಿಯನ್ನು, ಆ ವಯಸ್ಸು ಹಾಗಿರುತ್ತೆ, ಕರ್ಕೊಂಡು ಹೋಗ್ಬಿಟ್ಟು ಹುಟ್ಟುಹಬ್ಬ ಕೇಕ್ ಕತ್ತರಿಸೋ ನೆಪದಲ್ಲಿ ನಿರ್ಜನ ಪ್ರದೇಶದ ಅತ್ಯಾಚಾರ ಎಸಗ್ತಾನೆ ಅಂದರೆ ಏನು ಹೇಳಬೇಕು ಇವನನ್ನು. ನನ್ನ ಸಹೋದ್ಯೋಗಿ ಈಗ ನೆಲಮಂಗಲ ಪ್ರತಿನಿಧಿ ಪ್ರಕಾಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಏನು ಡೀಟೇಲ್ಸ್ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ? ಅರುಣ್, ಏನಂತ ಹೇಳಿದ್ರೆ ಮೊನ್ನೆ ಈ ಅಪ್ರಾಪ್ತ ಬಾಲಕಿಯ ಒಂದು ಹುಟ್ಟುಹಬ್ಬ ಇರ್ತದೆ. ಈ ಸಂದರ್ಭದಲ್ಲಿ ಏನು ಆರೋಪಿ ಯತೀಶ್ ಇದ್ದಾನೆ, ಆತ ಅಕ್ಕಪಕ್ಕದ ಮನೆ ಇರುವಂತ ವ್ಯಕ್ತಿ ಆಗಿರ್ತಾನೆ. ಆಕೆಗೆ ಸಲಹೆಯಿಂದ ಇರುವಂತದ್ದು, ಆಕೆ ಜೊತೆ ವಿಶ್ವಾಸ ಬೆಳೆಸೋದು. ಬಾ, ಇವತ್ತು ನಿನ್ನ ಹುಟ್ಟುಹಬ್ಬ ಇದೆ, ನಾನು ಸ್ಪೆಷಲ್ ಆಗಿ ಕೇಕ್ ಕಟ್ ಮಾಡ್ತೀನಿ, ನಿನ್ ಜೊತೆ ನಾನು ಕೇಕ್ ಅನ್ನ ತಂದಿದ್ದೀನಿ ಅಂತೇಳಿ ಸಹ ಸಾಕಷ್ಟು ರೀತಿಯಲ್ಲಿ ಪ್ರೋತ್ಸಾಹಿಸಿರುವಂತದ್ದು. ಆಕೆ ಆತನನ್ನ ನಂಬಿ ಹೋಗಿರುವಂತದ್ದು. ಏನಂತ ಹೇಳಿದ್ರೆ ಅಕ್ಕಪಕ್ಕದ ಮನೆ ಇರುವಂತದ್ದು ನಂಬಿಕಸ್ತ ಅಂತ ಹೇಳಿ ಆಕೆ ಹೋಗಿರ್ತಾರೆ. ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡೋಗಿ ಆತ ಏನು ಅಪ್ರಾಪ್ತ ಬಾಲಕಿಯ ಮೇಲೆ ಒಂದು ಅತ್ಯಾಚಾರವನ್ನು ಎಸಗಿರುವಂತದ್ದು. ಈಗಾಗಲೇ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಅಪ್ರಾಪ್ತ ಬಾಲಕಿ ಒಂದು ದೂರನ್ನು ನೀಡಿರುವಂತದ್ದು. ದೂರಿನ ಅನ್ವಯ ಈಗ ಮಾದನಾಯಕನಹಳ್ಳಿ ಪೊಲೀಸರು ಆರೋಪಿಯನ್ನ ಬಂಧಿಸಿ ಈಗ ಆತನ ನ್ಯಾಯಾಂಗ ವಶಕ್ಕೆ ನೀಡಿರುವಂತದ್ದು. ಅರುಣ್. ಓಕೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.